ನೇರವಾಗಿರುವಂಥ ರಾಗನ ಅವರೇ ವಕ್ರ ಮಾಡೋರು, ವಕ್ರ ಸಂಚಾರ ಇರುವಂಥ ರಾಗನ ಅವರು ನೇರ ಮಾಡೋರು. ಸಡನ್ನಾಗಿ ಸಾರ್ ಕರಿತಾ ಇದ್ದಾರೆ. ಆಮೇಲೆ ಎಲ್ರಿ ಧಾರವಾಡದವ್ರು ಅವರು ಮೇಡಮ್ ಅವ್ರು ಕರೀರಿ. ಅದ್ಭುತವಾದಂಥ ರಾಗ ಸಂಯೋಜನೆ. ಇಲ್ಲಿ ನಾವು ಶುಭ ಬಂತು ವರಾಳಿ ಅಂದರೆ ದಕ್ಷಿಣಾದಿಲಿ ಕರೆಯುವ ಹಾಗೆ, ಅಥವಾ ತೋಡಿ ಅಂತ ನಾವು ಹಿಂದೂಸ್ತಾನಲ್ಲಿ ಕರೆಯುವ ಹಾಗೆ ಆ ರಾಗದ ಛಾಯೆ ಅಂತ ಪ್ರಾರಂಭ ಆಗುತ್ತೆ. ತಂಬುಲದ ತುಟಿಯ ತೂರಿ ಮಲ್ಲಿಗೆಯ ಮುಡಿದುಕೊಂಡು, ತಂಬುಲದ ತುಟಿಯ ತೂರಿ ಮಲ್ಲಿಗೆಯ ಮುಡಿದುಕೊಂಡು, ಮೆಲ್ಲಗಾಗಿ ನಿಂತವಳ್ಯಾರ ಸಂಜೆಯೇನ, ಮೆಲ್ಲಗಾಗಿ ನಿಂತವಳ್ಯಾರ ಸಂಜೆಯೇನ. ಮರಳಿಸು ಹೊಸ ಚೇತನವ ಬಳಲಿದ ಮನಗಳಿಗೆ. ಸೊ ಅವ್ರಿಗೆ ಗೊತ್ತಿಲ್ಲದೇ ಈ ಕಡೆ ರೆಕಾರ್ಡಿಂಗ್ ಮಾಡಿ ಅದಾದ ಮೇಲೆ ಸೀನೆಲ್ಲ ಟೆಲಿಕಾಸ್ಟ್ ಆದಮೇಲೆ ಅಶ್ವಥ್ ಸರ್ ಫೋನ್ ಮಾಡಿ, ಏನು ರೀ ಸ್ವರ ಎಲ್ಲ ಹಾಕಿದ್ರಿ, ಚೆನ್ನಾಗಿದೆ ರೀ, ತುಂಬ ಚೆನ್ನಾಗಿ ಬಂದಿದೆ ಅದು ನೋಡಿ, ಅದು ಆ ಥರ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಅಂತ ಮುಕ್ತವಾಗಿ ಅದನ್ನು ಹೇಳೋರು. ಸೊ ಈ ರೆಕಾರ್ಡಿಂಗು, ಆ ಸಾಂಗ್ ಟೈಟಲ್ ಸಾಂಗ್ ಆರ್ಕೆಸ್ಟ್ರಾ ಮಾಡೋದು, ಅದೆಲ್ಲ ಸೇರಿದರ ಪ್ರಭಾವ ನನಗೆ ಸಿಂಗಾರವ ಚಿತ್ರದಲ್ಲಿ ನನಗೆ ರೆಸ್ಪಾನ್ಸಿಬಿಲಿಟಿ ಕೊಡಬೇಕು ಅಂತ ಅನಿಸಿದ್ದು ಅಂತ ಗೊತ್ತಾಯಿತು. ಅವರ ಮನಸ್ಸಿನಲ್ಲಿ ಒಂದು ರಾಗನ, ಆ ರಾಗದ ಶಾಸ್ತ್ರೀಯತೆ ಬಗ್ಗೆ ಅವರು ಆಲೋಚನೆ ಮಾಡ್ತಿರಲಿಲ್ಲ. ಆ ರಾಗದ ಭಾವ, ಇವಾಗ ಯಾವುದೋ ಒಂದು ಚಲನೆ, ಒಂದು ವಕ್ರ ಸಂಚಾರ ಇದೆ ಅಂತ ಹೇಳಿದ್ರೆ ಆ ವಕ್ರ ಸಂಚಾರ ಅವ್ರಿಗೆ ಬೇಕಾಗಿರಲಿಲ್ಲ. ಆ ಸಾಹಿತ್ಯಕ್ಕೆ ಪೂರಕವಾಗಿರುವಂಥದ್ದು ಯಾವ ಸಂಚಾರ ಬೇಕಾದ್ರೆ ಅವ್ರು ಹಾಕ್ಕೊಳ್ಳೋರು. ನೇರವಾಗಿರುವಂಥ ರಾಗನ ಅವರೇ ವಕ್ರ ಮಾಡೋರು, ವಕ್ರ ಸಂಚಾರ ಇರುವಂಥ ರಾಗನ ಅವರು ನೇರ ಮಾಡೋರು. ಸೊ ಅವರ ಮನಸ್ಸಿನಲ್ಲಿ ಹೇಗೆ ಬೇಕೋ ಸಂಗೀತನ ಆ ಭಾಷೆಯಾಗಿ ಅವರು ಬಳಸ್ಕೊತಾ ಇದ್ದರು. ಅವ್ರು ಯಾವಾಗಲೂ ಹೇಳೋರು, ರೇವತಿಲಿ ನನ್ನ ನಿಷಾದನೇ ಬೇರೆ ರೀ ಅಂತ ಹೇಳೋರು. ಅದು ಹೇಳೋದು ಒಂದು ಧೋರಣೆ. ಅದು ರೇವತಿ ಅನ್ನೋದು ಶಾಸ್ತ್ರೀಯವಾಗಿ ಎಷ್ಟೋ ವರ್ಷದಿಂದ ಆಗಿರುವಂಥ ರಾಗ, ಅದೆಲ್ಲ ಓಕೆ. ಆದರೆ ಆ ಧೋರಣೆ ಅಂತ ಹೇಳಿದ್ರೆ ಅವ್ರ ಕಾನ್ಫಿಡೆನ್ಸ್ ಅವ್ರ ಬಗ್ಗೆ ಇರೋದು. ಆ ನಿಷಾದನೇ ಬೇರೆ ಅಂತ ಹೇಳಿದ್ರೆ ಅವರ ಕಲ್ಪನೆನೇ ಬೇರೆ. ಅದು ನಿಜ ಕೂಡ. ಯಾವುದೇ ಅವರು ಕಂಪೋಸ್ ಮಾಡಿರುವಂಥ ಒಂದು ರಾಗ ಆಧಾರಿತ ಕಂಪೋಸಿಷನ್ ಇದ್ದರೂ ಕೂಡ ಅವರ ಕಲ್ಪನೆನೇ ಬೇರೆ ಇರ್ತಿತ್ತು. ಈ ದೇಹ ಒಂದು ದೇವವೀಣೆ, ಅದೇ ಆಲ್ಬಮ್ದು ಮತ್ತೊಂದು ಗೀತೆ ನನಗೆ ನೆನಪು ಬರುತ್ತೆ. ಬಾಯಾರಿಕೆಯೊಳು ಬೇಯುತ ಬಂದಿತು ಬುದ್ಧಿ ಎದೆಯ ಬಾಗಿಲ ಕಡೆಗೆ ಅಂತ ಒಂದು ಗೀತೆ ಇದೆ. ಹೇರಾಳದ ಕಗ್ಗತ್ತಲಲ್ಲಿ ಅಮೃತ ರುಚಿಯ ಸಿಹಿ ನೀರೆಡೆಗೆ ಅಂತ ಸಾಹಿತ್ಯ ನಾನು ತಪ್ಪು ಹೇಳಿರ್ಬೋದು, ಏಕೆಂದರೆ ನೆನಪಿನಲ್ಲಿ ಬರ್ತಿಲ್ಲ. ಅದರ ಕಂಪೋಸಿಷನ್ ಅವ್ರದ್ದು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕೇಳೋದಕ್ಕೆ ಪ್ರಾರಂಭ ಆದಾಗ ಒಂದು ರಾಗ ಅಂತ ಅನಿಸುತ್ತೆ, ಆದರೆ ರಿಸಾಲ್ವ್ ಆಗಬೇಕಾದ್ರೆ ಅದು ಬೇರೆ ರಾಗ ಅಂತ ಅನಿಸುತ್ತೆ. ಅದರದ್ದೊಂದು ತುಣುಕು ನೋಡಿಸ್ತೀನಿ. ಬಾಯಾರಿಕೆಯೊಳು ಬೇಯುತ ಬಂದಿತು ಬುದ್ಧಿ ಎದೆಯ ಬಾಗಿಲ ಕಡೆಗೆ, ಬಾಯಾರಿಕೆಯೊಳು ಬೇಯುತ ಬಂದಿತು ಬುದ್ಧಿ ಎದೆಯ ಬಾಗಿಲ ಕಡೆಗೆ, ಹೇರಾಳದ ಕಗ್ಗತ್ತಲ ತಳದಲ್ಲಿ, ಹೇರಾಳದ ಕಗ್ಗತ್ತಲ ತಳದಲ್ಲಿ ಅಮೃತ ರುಚಿಯ ಸಿಹಿ ನೀರೆಡೆಗೆ ಬಾಯಾರಿಕೆಯೊಳು. ಅದ್ಭುತವಾದಂಥ ರಾಗ ಸಂಯೋಜನೆ. ಇಲ್ಲಿ ನಾವು ಶುಭ ಬಂತು ವರಾಳಿ ಅಂದರೆ ದಕ್ಷಿಣಾದಿಲಿ ಕರೆಯುವ ಹಾಗೆ, ಅಥವಾ ತೋಡಿ ಅಂತ ನಾವು ಹಿಂದೂಸ್ತಾನಲ್ಲಿ ಕರೆಯುವ ಹಾಗೆ ಆ ರಾಗದ ಛಾಯೆ ಅಂತ ಪ್ರಾರಂಭ ಆಗುತ್ತೆ. ಆದರೆ ಅದರಲ್ಲಿ ಒಂದು ಕೋಮಲ್ ನಿಷಾದ್ ಒಂದು ಸೇರಿಕೊಳ್ಳುತ್ತೆ. ಅದು ಭಾಳ ವಿಶೇಷ. ಅದು ಕೆಲವರು ಕೇಳಿದ್ರೆ ಹೇಗಪ್ಪ ಅಂತ ಅನಿಸುತ್ತೆ. ಆದರೆ ಅಲ್ಲಿ ಸಂದರ್ಭ ನೋಡಿದ್ರೆ ಆ ಸಂಗೀತಕ್ಕೆ ಒಂದು ಲಕ್ಷ್ಯವಾಗಿ ಕೋಮಲ್ ನಿಷಾದನ್ನು ಬಳಸಿದ್ದಾರೆ. ಅದ್ಭುತವಾದಂಥ ಸಂಯೋಜನೆ. ಹಾಗೆ ಹೇರಾಳದ ಕಗ್ಗತ್ತಲು ಅಂತ ಹೇಳಿದಾಗ ಒಂದು ಗಾಂಧಾರ ಬೇರೆ ಬಳಸಿದ್ದಾರೆ. ಆ ಗಾಂಧಾರ ಬಳಸಿರೋದು ಈ ರಾಗದಲ್ಲಿಲ್ಲ, ಅದು ವಿವಾದಿ ಸ್ವರ ರಾಗಕ್ಕೆ. ಆದರೂ ಅವರು ಬಳಸಿರೋ ರೀತಿ ಭಾಳ ಅದ್ಭುತವಾಗಿದೆ. ಅದಕ್ಕೆ ಅವ್ರು ಯಾವಾಗಲೂ ಹೇಳೋರು, ನಮ್ಮದು ರಾಗ ಸಂಯೋಜನೆ ಅಲ್ಲ ಸ್ವಾಮಿ, ಇದು ಸ್ವರ ಸಂಯೋಜನೆ. ಯಾವ ಪದಕ್ಕಾಗಲಿ ಅದಕ್ಕೆ ಬೇಕಾದಂಥ ಭಾವ ಕೊಡೋದಕ್ಕೆ ಬೇರೆ ಯಾವುದಾದ್ರು ಸ್ವರ ಬಳಸಿದ್ರೆ ಅದು ಸ್ವರ ಸಂಯೋಜನೆ ಅಂತ ಅನಿಸ್ಕೊಳ್ಳುತ್ತೆ ಅಂತ ಅವರು ಒಂದು ವಿಶೇಷವಾದಂಥ ಹೊಸ ಪ್ರಕಾರನೇ ಮಾಡಿಬಿಟ್ರು. ಅವತ್ತಿಂದ ಎಷ್ಟೋ ಜನ ಸ್ವರ ಸಂಯೋಜನೆ ಅಂತಲೇ ಹಾಕೋತಾರೆ. ರಾಗ ಸಂಯೋಜನೆ ಅಂತ ಇದ್ದಿದ್ದು ಒಂದು ಕಾಲದಲ್ಲಿ, ಸ್ವರ ಸಂಯೋಜನೆ ಅಂತ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗೆ ಅಶ್ವಥ್ ಅವರ ವಿಷನ್, ಅದ್ರ ಬಗ್ಗೆ ಖಂಡಿತವಾಗಿ ಮಾತಾಡಲೇಬೇಕಾಗುತ್ತೆ. ಯಾಕೆಂದರೆ ಯಾವುದೋ ಅವ್ರಿಗೆ 1, 2, 3 ಥರ ಕಾಣಿಸ್ತಿರಲಿಲ್ಲ.
ಅವ್ರಿಗೆ 100, 200, 300, 1000, 2000, 3000 ಹಾಗೆ ಕಾಣಿಸ್ತಾ ಇದ್ದಿದ್ದು. ಅವ್ರು ಹೇಳೋರು 1000 ಜನ ಹಾಡಬೇಕ್ರಿ ನನಗಿದು ನಿಂತ್ಕೊಂಡು ಹಾಡೋದು, ಒಂದು 3000 ಜನ ಬೇಕ್ರಿ. ಅದು ಆ ಮಾತಾಡೋ ರೀತಿಯೇ ಹಾಗೆ. ಅವರು ಯಾರಿಗೋ ಒಂದು ದಿವಸ ಒಂದು ನಡೆದಂಥ ಘಟನೆ ಇದು. ಅವರು ಒಂದು ಲಿರಿಕ್ಸ್ ಶೀಟ್ ಬೇಕಾಗಿತ್ತು. ಅದರಲ್ಲಿ ಅವರು ಹೇಳಿದ್ರು, ಏನು ರೀ ಲಿರಿಕ್ಸ್ ಶೀಟ್ ಇಲ್ವಾ ಅವರು ಕೊಡೋದಕ್ಕೆ, ಹೋಗ್ರಿ 1000 ಕಾಪಿ ಮಾಡ್ಕೊಂಬರ್ರಿ ಅಂದರು. ಹೋಗಯ್ಯ, ಹೋಗಿ 1000 ಕಾಪಿ ಮಾಡ್ಕೊಂಬಂದ ಪಾಪ ಅವನು. ಅವರು ಹೇಳಿದ ಮಾತು 1000, ಪಾಪ ಇವರೆಲ್ಲ ಆ ಕಾಪಿ ಒಂದೇ ಸಾಹಿತ್ಯದ್ದು 1000 ಕಾಪಿ ಬಂತು ಸ್ಟುಡಿಯೋಗೆ. ಅಂದರೆ ಅವರ ಮಾತನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಅವರ ಮಾತಿನಲ್ಲಿರುವಂಥ ವ್ಯಾಪ್ತಿ, ಅವರ ಕಲ್ಪನೆಯ ವ್ಯಾಪ್ತಿ ಭಾಳ ದೊಡ್ಡದಾಗಿರ್ತಿತ್ತು. ಅವ್ರಿಗೆ ಯಾವಾಗಲೂ ಒಂದು ಚಿಕ್ಕ ವೇದಿಕೆ ಕಾಣಿಸ್ತಾ ಇರಲಿಲ್ಲ, 20-30 ಒಂದು ಸ್ಟೇಡಿಯಮ್ಮೇ ಕಾಣಿಸ್ತಾ ಇದ್ದಿದ್ದು ಅವ್ರ ಮನಸ್ಸಿನಲ್ಲಿ. ಅಷ್ಟು ದೊಡ್ಡ ಮಟ್ಟದ ಕಲ್ಪನೆಗಳು ಇಟ್ಕೊಂಡು ಅವರು ಜೀವಿಸಿದಂಥವ್ರು ನಾವು ಮೊದಲಿಂದನೂ ನೋಡ್ತೀವಿ. ನನಗೆ ನೆನಪಿದೆ, ವಚನಗಳು ಅಂತ ಒಂದು ಆಲ್ಬಮ್ ಮಾಡಿದ್ವಿ. ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ದೀರಿ ಮೇಡಮ್ ನೀವು, ಅಯ್ಯೋ ಕಂಟಿನ್ಯೂ ಅಂದರೆ ಅಷ್ಟೇ. ದರ್ ನೆವರ್ ಲುಕ್ ಬ್ಯಾಕ್. ಅಷ್ಟೇ ತಿಳಿಯಾಗಿ ಹೋಯಿತು. ಎಷ್ಟು ಗುಮ್ಮಂತ ಇದ್ದರು ಅಶ್ವಥ್ ಅವರು ಇಮ್ಮಿಡಿಯೇಟ್ಲಿ. ಆಮೇಲೆ ಆ ಹಾಡು ಮುಗಿದ ತಕ್ಷಣ, ಏನು ರೀ ಅರವಿಂದ್, ಏನು ರೀ ಇವರು ಮೇಡಮ್ಮು, ಏನು ರೀ ಉಪ್ಪ ಹಿಂಗೆಲ್ಲ ಆಡ್ತೀರ ನೀವು ಅಂತ. ಎಲ್ಲ ಕಾಫಿ ತರಿಸಿದ್ರು. ಒಂಥರ ಭಾಳ ಏನು ತಿಳಿಯಾಯಿತು ಗೊತ್ತಾ ವಾತಾವರಣ ಅವಾಗ. ಭಾಳ ಒಂಥರ ಎಲ್ಲರೂ ನಕ್ಕೊಂಡು ಒಂಥರ ಖುಷಿಯಾಗಿ ಭಾಳಷ್ಟು ಊಟ ಮಾಡಿದ್ವಿ. ಇದೆಲ್ಲ ಕಾಫಿ ತರಿಸಿದ್ರು ಸಂತೋಷದಿಂದ. ಭಾಳ ಇಲ್ಲ, ಏನು ರೀ ನೀವು ಧಾರವಾಡದವರು, ಏನು ರೀ ಗೊತ್ತೇ ಆಗಲಿಲ್ಲಲ್ರಿ ಅಷ್ಟು ಚೆನ್ನಾಗಿ ಹಾಡ್ತೀರಾ, ಇವು ಬಸವರಾಜ ರಾಜಗುರುಗಳ ಹತ್ರ ಕಲಿತು ಎಲ್ಲ ಭಾರಿ ಖುಷಿಯಾದರು, ಭಾಳ ಸಂತೋಷದಿಂದ. ಆಮೇಲೆ ನೆಕ್ಸ್ಟ್ ಸಾಂಗ್ ಹೋಗಬೇಕಲ್ಲ ಇನ್ನು ಅವ್ರಿಗೇನು ಅನ್ನಿಸ್ತಾನೋ ನೆಕ್ಸ್ಟ್ ಅವರು ಮುಗಿಲ ಮಾರಿಗೆ ರಾಗರತಿಯ ಆ್ಯಕ್ಚುಲಿ ಆ ಹಾಡನ್ನು ಅಶ್ವಥ್ ಅವರು ಹಾಡಬೇಕಿತ್ತು. ಟ್ರ್ಯಾಕ್ ಅವರೇ ಹಾಡ್ಬಿಟ್ಟು ಕಳಿಸಿದ್ರು ನನಗೆ. ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ. ಅವರು ಅರವಿಂದ್ ಅವ್ರ ಹತ್ರ, ಏನು ರೀ ಈ ಮೇಡಮ್ ಅವ್ರಿಗೆ ಈಗ ಅವರು ಹಳಿಬಂಡಿ ಅವ್ರಿಗೆ ತೊಗೊಂಡ್ಬೋಣ ಒಂದು ಹಾಡನ್ನ, ಮೇಡಮ್ ಅವ್ರಿಗೆ ಶ್ರಾವಣ ಬೇಡ ರೀ, ಅದನ್ನು ನಾನೇ ಹಾಡ್ತೀನಿ. ಇನ್ನೊಂದು ಇದೆಯಲ್ಲ ಸಂಜೆ ಆಗಿತ್ತಾ, ಆ ಹಾಡನ್ನು ಅವ್ರಿಗೆ ಕೊಟ್ಬೋಣ. ಸೊ ಸಾಂಗ್ ಶ್ರಾವಣ ಬಂತು ಕಾಡಿಗೆ ನಾನು ಹಾಡಬೇಕಾಗಿರೋದು ಚೇಂಜ್ ಆಗಿದ್ದು ಮುಗಿಲ ಮಾರಿಗೆ ರಾಗರತಿಯ. ಸೊ ಮುಗಿಲ ಮಾರಿಗೆ ರಾಗರತಿಯಾಗಿ ಇದೊಂದು ಹಿಸ್ಟ್ರಿ ಇದೆ. ಸಡನ್ನಾಗಿ ಬೇಡ ಅದನ್ನು ನೀವು ಹಾಡಿ, ಇದನ್ನು ನಾನು ಹಾಡ್ತೀನಿ ಅಂದೆ. ಅದನ್ನು ಕೇಳಿರಲಿಲ್ಲ ನಾನು ಮುಗಿಲ ಮಾರಿಗೆ. ಕಡೆಗೆ ಅಲ್ಲಿ ಕೆಳಗಡೆ ದೇವಿ ದರ್ಶಿನಿ ಅಂತ ಕೆಳಗಡೆ ಈಗಿದೆ ಹೋಟ್ಲ್, ಅದು ಎದುರಿಗೆ ಒಂದಿಷ್ಟೇ ಪುಟಾಣಿ ಹೋಟ್ಲಿತ್ತು. ಅಲ್ಲಿ ಹೋಗ್ಬಿಟ್ಟು ನಮ್ಗೆ ಚಹಾ ಬೇಕಲ್ಲ, ನಾನು ನಮ್ಮ ಡ್ಯಾಡಿ ಚಹಾ ಕುಡ್ಕೊಂಡ್ಬಂದ್ವಿ. ಬಂದ ಕೂಡಲೇ ಇವರು ಹಾಡ್ತಾರೆ. ಸಡನ್ನಾಗಿ ಸಾರ್ ಕರಿತಾ ಇದ್ದಾರೆ. ಆಮೇಲೆ ಎಲ್ರಿ ಧಾರವಾಡದವ್ರು ಅವರು ಮೇಡಮ್ ಅವ್ರು ಕರೀರಿ. ಇದು ಇವರು ಹಳವಂಡಿಯವರು ಇದನ್ನು ಹಾಡ್ತಾ ಇದ್ದಾರೆ. ತಂಬುಲದ ತುಟಿಯ ತೂರಿ ಮಲ್ಲಿಗೆಯ ಮುಡಿದುಕೊಂಡು, ತಂಬುಲದ ತುಟಿಯ ತೂರಿ ಮಲ್ಲಿಗೆಯ ಮುಡಿದುಕೊಂಡು, ಮೆಲ್ಲಗಾಗಿ ನಿಂತವಳ್ಯಾರ ಸಂಜೆಯೇನ, ಮೆಲ್ಲಗಾಗಿ ನಿಂತವಳ್ಯಾರ ಸಂಜೆಯೇನ. ಇದನ್ನು ಹಾಡ್ತಾ ಇದ್ದಾರೆ. ಅವ್ರು ಏನು ಮಾಡಿದ್ರು ಸಮಾಧಾನ ಆಗ್ತಿಲ್ಲ, ಎಲ್ಲೋ ಏನೋ ಸಮಥಿಂಗ್ ಇಸ್ ಮಿಸ್ಸಿಂಗ್ ಅಂತ ಅನ್ನೋರು ಮಧ್ಯ ಕಡೆಗೆ ಇಲ್ಲಿ ಒಂದು ಕೆಲಸ ಮಾಡಿರಿ, ಇಲ್ಲೊಂದು ಮೇಡಮ್ ಅವ್ರಿಗೆ ಒಂದು ಆಲಾಪನೆ ಹೇಳ್ತೀನಿ, ಅವ್ರನ್ನ ಮೈಕ್ ಹಾಕ್ಬಿಡಿ ಅವ್ರಿಗೆ. ಆವಾಗ ಮೇಡಮ್ ಇಲ್ಲಿ ನೋಡಿ ಸೆಕೆಂಡ್ ಚರಣ ಬರುತ್ತಲ್ಲ, ಲಿಟ್ರಲಿ ಹಿ ಯೂಸ್ ಟು ಡ್ಯಾನ್ಸ್ ಥಿಂಗ್. ಆಮೇಲೆ ನಾನು ಒಂದು ಸ್ವರ ನೀವೆಲ್ಲ ಸ್ವರ ಸಾಪ ಮಾಗ ರಿಪ ರೀಮ ಎಲ್ಲ ಬರ್ಕೋತೀರಿ, ಸಾಪ ಮಾಗ ರಿಪ ರೀಮ ಎಲ್ಲ ಬರ್ಕೊಳ್ರಿ ನಂಗೆ ಅವೆಲ್ಲ ಗೊತ್ತಾಗಲ್ಲ ಸಾಪ ಮ. ಸರ್ ಇಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್, ಅಂಥ ದೊಡ್ಡ ಹೆಸರು ನನಗೆ ಬರಲ್ಲ ಅಂತ ಎಷ್ಟು ಜನ ಹೇಳ್ತಾರೆ ಹೇಳಿ, ಸ್ವರಗಳ ಬಗ್ಗೆ ಸಂಗೀತದ ಬಗ್ಗೆ. ಅಂದ್ರೆ ಅಷ್ಟು ಮುಕ್ತ ಮನಸ್ಸು, ಅಷ್ಟು ಮುಗ್ಧ ಮನಸ್ಸು. ತುಂಬ ಕಲಿಬೇಕು. ಈಗ ನಾವು ಎಸ್ಪೆಷಲಿ ಇವತ್ತಿನ ಜನ್ರೇಷನ್ ಅಂತೂ ನಾವು ನಿಜವಾಗ್ಲೂ ಭಾಗ್ಯವಂತರು. ಅವ್ರನ್ನ ನೋಡಿ, ಅವ್ರ ಸಂಗೀತ ಕೇಳಿ, ಅವ್ರನ್ನ ಬೆಳೆದು, ಅವರ ಮ್ಯೂಸಿಕ್ ಡೈರೆಕ್ಷನಲ್ಲಿ ಹಾಡಿ, ಅವರ ಜೊತೆಗೆ ಶೋಸಲ್ಲಿ ಹಾಡಿ ಬಂದಿದ್ವಿ ಅಂದರೆ ಇದೆಷ್ಟು ನಮ್ಮ ಪುಣ್ಯ ಅಂತ ನಾನು ನಿಜವಾಗ್ಲೂ ಅದನ್ನು ಭಾಳ ಖುಷಿಯಿಂದ ಹೇಳ್ತೀನಿ. ಈ ಹಾಡು ಆಮೇಲೆ ನಾನೇನು ಮಾಡ್ತೀನಿ, ಆ ಹಾಡು ಸಾಹಿತ್ಯ ನೋಡಿಕೊಂಡು ಅವ್ರು ಹಾಡಿದ ಫುಲ್ ಕೇಳಿಸಿದ್ರು. ಫಸ್ಟು ಕೇಳಿಸಿದ್ಮೇಲೆ ಒಂದು ಸ್ವಲ್ಪ ಆಶಾ ಭೋಸ್ಲೆ ಸ್ಟೈಲ್, ಒಂದು ಸ್ವಲ್ಪ ಟೀಸಿಂಗ್ ಸ್ಟೈಲ್ ಅಂತ ಒಂದು ಮೀನ್
ಟೈಮ್ ತೆಗಿದ್ವಿ. ಅಯ್ಯೋ ಏನು ಚೆನ್ನಾಗಿ ಕೇಳಿಸ್ತಾ ಇದೆ ತುಂಬ, ಹಾಡ್ರಿ ಅಂತಂದ್ರು. ಆಮೇಲೆ ಸೆಕೆಂಡ್ ಇನ್ನೊಂದು ಬಿ ಜಿ ಎಮ್ ಬಂತು. ಬಂದ ತಕ್ಷಣ ಇಷ್ಟಕ್ಕೆ ನಿಲ್ಲಿಸಲಿಲ್ಲ ಅವರು. ಅದು ಫ್ಲೂಟ್ ಬಿಟ್ಟಿದೆ, ನಮ್ಮ ಮುರಳಿಯವ್ರು ನುಡಿಸಿದ್ದು. ತೋರು ಅವ್ರ ಹಿಂದಿಂದ ನಾನು ರಿಪೀಟ್ ಮಾಡೋದು. ಅದು ತುಂಬ ಇಷ್ಟ ಆಗ್ಬಿಡ್ತು ಅವ್ರಿಗೆ. ಒಂದು ಏನ್ರಿ ಹಾಡಿನ ಸ್ಟೈಲೇ ಬೇರೆ ಆಗೋಯ್ತಲ್ರಿ ಅಂಥೇಳಿ ತುಂಬ ಅಪ್ರಿಷಿಯೇಟ್. ಆಮೇಲೆ ಹಾಳ್ಗೊಂಡ್ಯವ್ರು, ಅವ್ವ ನಮ್ಮ ಜೀವ ಉಳಿಸಿದ್ರು, ಭಾಳ ಬೈಲಿಕ್ಕತ್ತಿದ್ರು ಅವ್ರು ನಮ್ಗೆ. ಜೀವ ಉಳಿಸಿ ಯಾಕ್ರಿ ಸರ್ ಹಂಗೆ ಅನ್ಬೇಡ್ರಿ, ಎಷ್ಟು ಚಂದ. ಇಲ್ರಿ ಭಾಳ ನರ್ವಸ್ ಆಗಿದ್ದೆ ರೀ ನಾನು. ಅಂದರೆ ನರ್ವಸ್ ಯಾಕೆ ಆಗ್ತೀವಿ ನಾವು ಅಂತಂದರೆ, ಅವರ ಒಂದು ತುಂಬ ರೇಡಿಯಂಟ್ ಅವರು ಒಂಥರ. ಆಮೇಲೆ ವೆರಿ ಸ್ಟ್ರೇಟ್. ಅವರ ಸ್ಟ್ರೇಟ್ ಫಾರ್ವರ್ಡ್ನೆಸ್, ಅವರ ಒಂದು ಏನು ಹೇಳ್ತಾರೆ ಟ್ರೂತ್ಫುಲ್ನೆಸ್ಗೆ ಜನ ಹೆದರ್ತಾಯಿದ್ರು. ಅವ್ರಿಗೆ ಯಾವುದೇ ಹೆದರಿಕೆ ಇರಲಿಲ್ಲ. ಇದ್ದಿದ್ದಂಗೆ ಹೇಳೋರು, ಬೈಯೋರು. ಆಮೇಲೆ ಏನು ಮುಚ್ಚಿಡ್ತಿರ್ಲಿಲ್ಲ ಯಾರಿಂದ್ರು. ಆಮೇಲೆ ಎದುರಿಗೆ ಹೆಂಗೆ ಮಾತಾಡಿದೆ, ಆಮೇಲೆ ಮಾತಾಡ್ತೀವಿ. ಸಾಮಾನ್ಯ ವರ್ಲ್ಡ್ ಹಾಗೆ ಇರುತ್ತೆ. ನಾವು ಅಂಥವ್ರು ತುಂಬ ದೊಡ್ಡ ಇವರೆಲ್ಲ ಹಂಗೆ ನೋಡಿದ್ವಿ. ಬಟ್ ಅಶ್ವಥ್ ವಾಸ್ ಸಚ್ ಹೆಂಗೆ ಅಂದರೆ ರೇಡಿಯಂಟ್, ಥಕ್ ಅಂತ ಹೇಳ್ಬಿಡೋರು. ಸೊ ಹೀಗಾಗಿ ಅವ್ರಿಗೆ ಹೆದರಿಕೆ ಇರಲಿಲ್ಲ. ಅವ್ರನ್ನ ಕಂಡ್ರೆ ಹೆದರ್ತಾಯಿದ್ರು. ಅವರ ಒಂದು ಟ್ರೂತ್ಫುಲ್ನೆಸ್ ಅಂದರೆ ಸತ್ಯತೆಗೆ, ಅವರ ಸತ್ಯದ ಒಂದು ಏನಿತ್ತಲ್ಲ ಅವ್ರ ಹತ್ರ, ಆ ನಿಷ್ಠುರತೆಗೆ ಹೆದರ್ತಾಯಿದ್ರು ಎಲ್ಲರೂ. ಈ ಹಾಡು ಮುಗೀತು, ಇನ್ನೂ ಖುಷಿಯಾಗ್ಬಿಟ್ರು. ಇನ್ನು ನೆಕ್ಸ್ಟ್ ಶ್ರಾವಣ ಬಂತು ಕಾಡಿಗೆ ಅವ್ರು ಹಾಡ್ತೀನಿ. ಅಷ್ಟರಲ್ಲಿ ರಾತ್ರಿ 9 ಗಂಟೆ ಆಯಿತು, ಸ್ಟುಡಿಯೋ ಟೈಮ್ ಮುಗೀತು. ನೆಕ್ಸ್ಟ್ ಡೇ ಇತ್ತು ವಾಯ್ಸ್ ಮಿಕ್ಸಿಂಗ್. ಮೇಡಮ್ ನೋಡಿ ಇನ್ನೊಂದು ಹಾಡಿದೆ, 2 ಹಾಡಿದೆ ನಿಮ್ಮದು, ಬೆಳಗ್ಗೆ ತೊಗೊಂಡ್ಬಿಡೋಣ. ಫಸ್ಟ್ ನಿಮ್ಮದೇ, ಆಮೇಲೆ 2 ಹಾಡು ಒಟ್ಟಿಗೆ ತೊಗೊಂಡು. ಸರಿ, ಒಂದೇ ಬಾರಿ ನನ್ನ ನೋಡಿ, ಅದು ತುಂಬ ಒಳ್ಳೆ. ಒಂದೇ ಬಾರಿ ನನ್ನ ನೋಡಿ ಮದನಗೆ ಹಾಂಗ ಬೀರಿ, ಒಂದೇ ಬಾರಿ ನನ್ನ ನೋಡಿ ಮದನಗೆ ಹಾಂಗ ಬೀರಿ, ಮುಂದ ಹೋದ ಹಿಂದ ನೋಡದ ಗೆಳತಿ, ಹಿಂದ ನೋಡದ. ಮುಂದ ಹೋದ ಹಿಂದ ನೋಡದ ಗೆಳತಿ, ಹಿಂದ ನೋಡದ. ಹಿಂದ ನೋಡದ ಗೆಳತಿ, ಹಿಂದ ನೋಡದ. ಈ ಹಾಡು ಇದರಲ್ಲಿ ಕೊನೆಯದೊಂದು ಚರಣ ಬರುತ್ತೆ. ಸೂಜಿ ಹಿಂದ ಧಾರದಾಂಗ ಕೊಳ್ಳದೊಳಗ ಜಾರಿದ. ನೋಡಿ, ಸೂಜಿ ಹಿಂದ ಧಾರದಾಂಗ, ದಾರ ಸೀರ ಸಪೂರ ಹೋಗ್ಬೇಕಲ್ಲ ಮೇಲೆ ವಾಯ್ಸ್. ಸೂಜಿ ಹಿಂದ ಧಾರದಾಂಗ ಕೊಳ್ಳದೊಳಗ ಜಾರಿ 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 ಸಾರಿಗರಿ. ಸಿ ದ ಟ್ರೀಟ್ಮೆಂಟ್ ಆಫ್ ಹಿಸ್ ನೋಟ್ಸ್. ಒಂದೊಂದು ಸ್ವರವನ್ನು ಆ ಪದಕ್ಕೆ ಹೆಂಗೆ ಬಳಸ್ಕೊಳ್ತಾ ಇದ್ರು, ಅದು ನ್ಯಾಚುರಲಿ ಬರ್ತಿತ್ತು ಅಶ್ವಥ್ ಅವ್ರಿಗೆ. ಕೊಳ್ಳದೊಳಗ ಜಾರಿದಾಂಗ ಅನ್ನೋರು, ಕೊಳ್ಳದೊಳಗ ಜಾರಿದಾಂಗ ರೀ ಮೇಡಮ್. ದಾಂಗ ಒಂದು ಸ್ವಲ್ಪ ನೀವು ನಿಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಸ್ವಲ್ಪ ಎಳೀರಿ ಅಂತ ಕೊನೆಗೆ. ಆಮೇಲೆ ಅಷ್ಟೊತ್ತಿಗೆ ಸ್ವಲ್ಪ ಧೈರ್ಯ ಬಂದಿತ್ತು. ಕೊಳ್ಳದೊಳಗ ಜಾರಿದಾಂಗ ಫಸ್ಟ್ ಟೈಮ್ ಹೇಳಿದೆ. ಸೆಕೆಂಡ್ ಟೈಮ್ ಏನು ಮಾಡಿದೆ, ಕೊಳ್ಳದೊಳಗ ಜಾರಿದಾಂಗ. ಸರ್ ಅದು ಫೀಮೇಲ್ ವಾಯ್ಸ್ ಅಲ್ಲ ಸರ್, ಸ್ವಲ್ಪ ಸಂಗತಿ ಬಂದರೆ ಓಕೆ ಮೇಡಮ್ ಓಕೆ ಅಂತಂದರು. ಅದು ಫಸ್ಟ್ ಟೈಮ್. ಅಂದರೆ ಅವಾಗ ಅರವಿಂದ್ ಸರ್ ಅಂದರು, ಗೆದ್ರಿ ಬಿಡಿ ನೀವು ಅಂತ. ಅಂದರೆ ಇದೊಂಥರ ಫ್ಯಾಮಿಲಿ ಏನೋ ಫಂಕ್ಷನ್ ಥರ ರೆಕಾರ್ಡಿಂಗ್ ನಡೆದೋಯ್ತು. ಆ ಆರ್ಕೆಸ್ಟ್ರಾನಲ್ಲಿ ಅವರು ನನಗೆ ಹೇಳಿದ್ದು, ನನಗೆ ಶಹನಾಯಿ ಬೇಕು ರೀ, ಕ್ಲಾರ್ನೆಟ್ ಬೇಕು, 2 ಫ್ಲೂಟ್ ಬೇಕು, ಗಿಟಾರ್ ಬೇಕು, ಮ್ಯಾಂಡ್ಲಿನ್ ಬೇಕು, ಸಿತಾರ್ ಬೇಕು, ಬೇಸ್ ಗಿಟಾರ್ ಬೇಕು, 1-2 ಕೀಬೋರ್ಡ್ ಬೇಕು, ಒಂದು 10 ಜನ ಪರ್ಕಷನ್ ಬೇಕು, ರಿದಮ್ ಬಾಕ್ಸ್ ಬೇಕು, ಇದೆಲ್ಲ ಬೇಕು ಅಂತೇಳಿ ರೆಡಿ ಮಾಡಿಸ್ಕೊಂಡ್ರು. ಒಂದು ದಿವಸ ಸ್ಟುಡಿಯೋನಲ್ಲಿ ಅಷ್ಟೂ ಜನ ಕೂತಿದ್ದಾರೆ. ಅವರ ಕಲ್ಪನೆಯಲ್ಲಿ ಅಷ್ಟು ಜನ ನುಡಿಸ್ಬೇಕು ಅನ್ನೋದಿದೆ. ಆದರೆ ಅಷ್ಟು ಜನರನ್ನು ಕೋಆರ್ಡಿನೇಟ್ ಮಾಡಬೇಕಾದ್ರೆ ಎಷ್ಟು ಟೈಮ್ ಆಗುತ್ತೆ ಅನ್ನೋ ಕಲ್ಪನೆ ಆಗುತ್ತಿರಲಿಲ್ಲ ಅವ್ರಿಗೆ. ಬೆಳಗ್ಗೆ ಬಂದರು, ಹಾಡು ಹೇಳಿದ್ರು, ಅದರ ಕಾರ್ಡನ್ನೆಲ್ಲ ಬರ್ಕೊಂಡ್ವಿ. ಅದಕ್ಕೆ ಲೀಡ್ ಸೆಕ್ಷನ್ನ ನಾನು ಹ್ಯಾಂಡಲ್ ಮಾಡ್ತಾಯಿದ್ದೆ. ಬಾಲಿಯವರು ರಿದಮ್ ಸೆಕ್ಷನ್ ಹ್ಯಾಂಡಲ್ ಮಾಡ್ತಾಯಿದ್ರು. ಲೀಡ್ ಸೆಕ್ಷನ್ಗೆಲ್ಲ ನಾನು ಕೊಟ್ಟೆ, ಯಾರ್ಯಾರಿಗೆ ಏನೇನು ನೋಟೇಷನ್ ಕೊಡಬೇಕು, ಶಹನಾಯಿಗಿದು, ಕ್ಲಾರ್ನೆಟ್ಗಿದು, ಫ್ಲೂಟ್ಗಿದು, ಮ್ಯಾಂಡ್ಲಿನ್ಗಿದು, ಅದು ಎಲ್ಲ ಕೊಟ್ಟಾಯಿತು. ಸುಮಾರು ಒಂದು 12 ಗಂಟೆ ಆಯಿತು ನೋಟೇಷನ್ ಎಲ್ಲ ರೆಡಿಯಾಗೋಷ್ಟೊತ್ತಿಗೆ. ಆಮೇಲೆ ಒಂದು 10-12 ಜನ ಪರ್ಕಷನ್ ಆರ್ಟಿಸ್ಟ್ ಇದ್ದರು. ಅವ್ರಿಗೆ ರಿದಮ್ಸ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಒಂದೊಂದು ಬಿಟ್ಟಿಗೆ ಒಂದು 8 ಬಾರ್ಗೆ ಬೇರೆ ಬೇರೆ ಥರ ಪ್ಯಾಟರ್ನ್ ಇರಬೇಕು, ಹಾಡಿಗೆ ಈ ರೀತಿ ಪ್ಯಾಟರ್ನ್ ಇರಬೇಕಾಗುತ್ತೆ, ಭಾಳ ಹೊಸ ರೀತಿ ಮಾಡೋಣ ಅಂತ ಹೇಳಿದರು. ಬಸವಣ್ಣವರ ವಚನಗಳನ್ನ
ಹಿಂದೆ ಯಾವತ್ತೂ ಈ ರೀತಿ ಕೇಳಿಲ್ದಿರೋ ಥರ ಇರಬೇಕು ಅಂತಲೇ ಒಂದು ಪ್ರಯೋಗ ನಡೀತಾ ಇದ್ದಿದ್ದು. ತುಂಬ ತಾಳ್ಮೆಯಿಂದ ಇದ್ದರು. ಸುಮಾರು 4 ಗಂಟೆ ಆಯಿತು, 4:15 ಆಯಿತು, ಮೊದಲನೇ ಗೀತೆ ರೆಕಾರ್ಡ್ ಆಗ್ತಾಯಿಲ್ಲ. ಯಾಕೆಂದರೆ ಅಷ್ಟು ಜನ ಇದ್ದಾರೆ, ಅದನ್ನು ಕೋಆರ್ಡಿನೇಟ್ ಮಾಡ್ಕೊಳ್ಳೋದಕ್ಕೆ ಅಷ್ಟು ಟೈಮ್ ಆಗುತ್ತೆ. ಇದ್ದಕ್ಕಿದ್ದಂಗೆ ಎಕ್ಸ್ಪ್ಲೋಡ್ ಆಗಿಬಿಟ್ರು. ಅಂದರೆ ಜೋರಾಗಿ ಕಿರಿಚಿ ಕೆಳಗೆ ಬಿದ್ದೋದ್ರು ಅಶ್ವಥ್ ಅವರು.